ಹಲೋ ನಮಸ್ಕಾರ, ವೆಲ್ಕಮ್ ಟು ಗರ್ಲ್ ಬೈ ಕೋಮಲ್ ಯೂಟ್ಯೂಬ್ ಚಾನಲ್. ಸೊ ನಾನು ಪ್ರೆಸೆಂಟ್ ಎಲ್ಲಿದ್ದೀನಪ್ಪ ಅಂತಂದ್ರೆ ಹುಬ್ಳಿ ಏರ್ಪೋರ್ಟ್. ಆ್ಯಂಡ್ ಇಲ್ಲೆದಕ್ಕಪ್ಪ ಅಂತಂದ್ರೆ ನಾನು ಗುಜರಾತಿಗೆ ಹೊಂಟೀನಿ. ವೈ ಬಿಕಾಸ್ ಒಂದು ಇವೆಂಟ್ ಐತಿ ಗುಜರಾತ್ ಒಳಗೆ ಟಿ ವಿ ಎಸ್ ಕಡೆ ಅಂತ. ಗುಜರಾತ್ ಒಳಗೆ ಎಕ್ಸಾಕ್ಟ್ಲಿ ಇಲ್ಲಪ್ಪ ಅಂತಂದ್ರೆ ಕಚ್ ಒಳಗೈತಿ. ಟಿ ವಿ ಎಸ್ ಕಡೆ ಅಂತ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಫೀಮೇಲ್ ರೈಡರ್ಸಿಗೆ ಪ್ರಮೋಟ್ ಮಾಡೋದಕ್ಕೋಸ್ಕರ ಫ್ಲಾಟ್ ಟ್ರ್ಯಾಕ್ ರೇಸಿಂಗ್ ಇರುತ್ತೆ. ಮಣ್ಣೊಳಗೆ ಗಾಡಿ ಓಡಿಸ್ತೀವಲ್ಲ ಅದು. ಆ್ಯಂಡ್ ಇಲ್ಲಿ ಟಿ ವಿ ಎಸ್ ರಾನಿನ್ ಕೊಡ್ತಾರೆ. ಆ್ಯಂಡ್ ಈ ಟಿ ವಿ ಎಸ್ ರಾನಿನಿಗೆ ಫ್ರಂಟ್ ಬ್ರೇಕ್ಸ್ ಇರೋಂಗಿಲ್ಲ. ಸೊ ರೇರ್ ಬ್ರೇಕ್ ಒಳಗೆ ಗಾಡಿ ಕಂಟ್ರೋಲ್ ಮಾಡಿ ಲ್ಯಾಪ್ಸ್ ನಾವು ಮಾಡ್ಬೇಕು. ನಾವು ಲೀಸ್ಟ್ ಟೈಮಿಂಗ್ ಒಳಗೆ ಯಾರು ಜಾಸ್ತಿ ಫಾಸ್ಟೆಸ್ಟ್ ಲ್ಯಾಪ್ ಇಟ್ಟಿರ್ತಾರಲ್ಲ ಅವ್ರಿಗೆ ಸೆಲೆಕ್ಷನ್ ಆಕೈತಿ. ಟಿ ವಿ ಎಸ್ ಕಡೆ ಅಂತ ರೇಸಿಂಗ್ ಮಾಡ್ತಾರೆ ಅವರು. ಆ್ಯಂಡ್ ನನಗೆ ಭಾಳ ಜನ ಕೇಳತ್ತಿದ್ರಿ ಟಿ ವಿ ಎಸ್ ಮತ್ತು ಕೆ ಟಿ ಎಮ್ ಇವೆಂಟ್ ಅಟೆಂಡ್ ಮಾಡಿದ್ರಲ್ಲ ನೀವು, ಹೆಂಗೆ ಗೊತ್ತಾಯ್ತು ನಿಮ್ಗೆ ಅಂತಂದೇಳಿ. ಸೊ ಟಿ ವಿ ಎಸ್ದು ಮತ್ತು ಕೆ ಟಿ ಎಮ್ದು ಅಫಿಷಿಯಲ್ ಪೇಜಸ್ ಅದಾವೆ. ಆ ಪೇಜಸ್ ಒಳಗೆ ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ಅಲ್ಲಿಂದ ನಿಮಗೆ ಅಪ್ಡೇಟ್ ಸಿಗ್ತೈತಿ. ರಿಜಿಸ್ಟರ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ನಿಮಗೂ ಇಫ್ ಇನ್ ಕೇಸ್ ರೇಸಿಂಗ್ ಒಳಗೆ ಬರೋದಿತ್ತಪ್ಪ ಅಂತಂದ್ರೆ. ನಂದು ಈಗ ಇಲ್ಲಿಂದ ಫ್ಲೈಟ್ ಬಾಂಗ್ಳೂರಿಗೆ ಐತಿ. ಬಾಂಗ್ಳೂರಿಂದ ಮತ್ತು ಸ್ವಲ್ಪ ಜನ ರೈಡರ್ಸ್ ಬರ್ತಾರೆ. ಅಲ್ಲಿಂದ ಬಾಂಗ್ಳೂರಿಂದ ರಾಜ್ಕೋಟಿಗೆ ಇರೋದು ಫ್ಲೈಟ್ ನಂದು. ಆ್ಯಂಡ್ ನಾಟ್ ಓನ್ಲಿ ಫ್ರಮ್ ಬ್ಯಾಂಗ್ಳೂರು, ಲೈಕ್ ಕರ್ನಾಟಕ ಅಂತ ಅಷ್ಟೇ ಬರತ್ತಿಲ್ಲ ರೈಡರ್ಸು. ಆಲ್ ಓವರ್ ಲೈಕ್ ಇಂಡಿಯಾ ಅಂತ ಪಾನ್ ಇಂಡಿಯಾ ಅಂತ ಬರತ್ತಾರ. ಮುಂಬೈ, ಪುಣೆ, ಡೆಲ್ಲಿ, ಸೊ ಎಲ್ಲೆಲ್ಲಿಂದ ಬರತ್ತಾರೆ ನನಗೂ ಗೊತ್ತಿಲ್ಲ. ಸೊ ಐ ಗೆಸ್ ಇವೆಂಟ್ ವಿಲ್ ಬಿ ಗ್ರೇಟ್. ಆ್ಯಂಡ್ ಈ ಇವೆಂಟ್ ಒಳಗೆ ನಾವು ಮೀಟ್ ಆಗತ್ತೀವಿ ಐಶ್ವರ್ಯ ಪಸ್ಸೆ. ಅವರು ಟಿ ವಿ ಎಸ್ ಫ್ಯಾಕ್ಟ್ರಿ ರೇಸರ್. ಶಿ ಈಸ್ ಅ ಚಾಂಪಿಯನ್. ಅವ್ರಿಗೆ ಮೀಟ್ ಆಗತ್ತೀವಿ. A few minutes later. ಸೊ ಈಗ ಜಸ್ಟ್ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಬಂದೆ. ಆ್ಯಕ್ಚುಲಿ 10 ಮಿನಿಟ್ಸ್ ಬೇಗ ಬಂದೀವಿ. ಸೊ ಈಗ ಡೊಮೆಸ್ಟಿಕ್ ಟ್ರಾನ್ಸ್ಫರ್ ಮತ್ತು ನೆಕ್ಸ್ಟ್ ಈಗ ರಾಜ್ಕೋಟ್ ಫ್ಲೈಟ್ ಹೋಗ್ಬೇಕಲ್ಲ, ಅದು ಫ್ಲೈಟ್ ಇರೋದು 1:15. ಈಗ ಬೋರ್ಡಿಂಗ್ ಸ್ಟಾರ್ಟ್ ಆಗೋದು 12:45 ಇಂದ. ಸೊ ಆಲ್ಮೋಸ್ಟ್ 2 hour ಪ್ರಯಾರ್ ಬಂದೀನಿ. ಬಟ್ ಸ್ಟಿಲ್ ಅಲ್ಲೇ ಟ್ರಾನ್ಸ್ಫರ್ ಮಾಡಬೇಕಪ್ಪ ಅಂತಂದ್ರೆ ಅಕ್ಕಿ ಎಕ್ಸಿಟ್ ಮಾಡಿ ಎಂಟ್ರಿ ಮಾಡಿರಿ ಅಲ್ಲ. ಸೊ ಮತ್ತು ಅದಕ್ಕೆ ಎಕ್ಸಿಟ್ ಕಡೆ ಹೊಂಟೀನಿ. ಈಗ ಎಕ್ಸಿಟ್ ಮಾಡ್ಕೊಂಡು ಮತ್ತೆ ವಾಪಸ್ ಎಂಟ್ರಿ ಮಾಡ್ಕೋತೀನಿ. ಈಗ ಹೊರಗೆ ಹೋಗಿ ಮತ್ತು ವಾಪಸ್ ಎಂಟ್ರಿ ತೊಗೊಳೋಣ. ಬಟ್ ಈಗ ಎಂಟ್ರಿ ಬೇಡ, ಸ್ವಲ್ಪ ಹೊತ್ತು ಬಿಟ್ಟು ತೊಗೊಳೋಣ. ಏನಾರ ತಿಂತೀನಿ ಫಸ್ಟ್, ಹೊಟ್ಟೆ ಭಾಳ ಖರಾಬಸ್ತೈತಿ. ಲೆಟ್ಸ್ ಹ್ಯಾವ್ ಸಮಥಿಂಗ್. ಸೊ ಈಗ ನಾ ಒಳಗೆ ಹೋಗ್ಬೇಕಂತ ಮಾಡೀನಿ. ಟೈಮ್ ಆಗೈತಿ 11:35. ಸೊ ಒಳಗಡೆ ಹೋಗ್ತೀನಿ. ಸಮೀರಾ ಇನ್ನೊಂದು 20 ಮಿನಿಟ್ಸ್ ಒಳಗೆ ಮೋಸ್ಟ್ ಪ್ರಾಬಬ್ಲಿ ಬರ್ಬೋದು. 20 ಇಲ್ಲ, ಇನ್ನೊಂದು 10 ಮಿನಿಟ್ಸ್ ಒಳಗೆ ಬರ್ಬೋದು. ಆ್ಯಂಡ್ ಇನ್ನೊಬ್ರು ಯಾರೋ ರೈಡರ್ ಬಂದಿದ್ದಾರಂತ. ಸೊ ಅವಳು ನಂಗೆ ಟೆಕ್ಸ್ಟ್ ಮಾಡಿಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಣ ಅಂತಂದೇಳಿ. ಸೊ ನಾನು ಒಳಗೆ ಹೊಂಟೀನಿ. ಒಳಗೆ ಹೋಗಿ ಸ್ವಲ್ಪ ಏನಾದರೂ ತಿಂತೀನಿ. ಫ್ರೆಂಡ್ಸಿಗೆಲ್ಲ ಮೀಟ್ ಆಗಿ ಸೊ ಫ್ಲೈಟ್ ಬೋರ್ಡ್ ಆದಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ರೈಡರ್ಸ್ ಬಂದಾರ. ಆ್ಯಂಡ್ ಶೀ ಈಸ್ ಫ್ರಮ್ ಮಹಾರಾಷ್ಟ್ರ, ಶೀ ಈಸ್ ಫ್ರಮ್ ಬ್ಯಾಂಗ್ಳೂರು, ಬಟ್ ಕನ್ನಡ ಬರೋಂಗಿಲ್ಲ. ಅಲ್ಲೊಬ್ಳು ಕುತ್ಕೊಂಡಾಳ, ಹೆಮ್ಮೆಯ ಕನ್ನಡಿಗ. ಅಲ್ಲೊಬ್ಳು ಕುತ್ಕೊಂಡಾಳ, ಶೀ ಈಸ್ ಅಮೂಲ್ಯ. ಸೊ ನಾವಿವಾಗ ಫ್ಲೈಟ್ಗೆ ಹೊಂಟೀವಿ. ಎಲ್ಲಿಗಪ್ಪ ಅಂತಂದ್ರೆ ರಾಜ್ಕೋಟ್. ಮೈಕ್ ಹಾಕ್ಕೊಂಡಿಲ್ಲ, ಮೈಕ್ ಇಲ್ಲೇ ಐತಿ, ಬಟ್ ಅದೇನು ಪ್ಲಗ್ಗೆ ಮಾಡಿಲ್ಲ. ಬಟ್ ಎನಿವೇಸ್ ನಾವಿವಾಗ ರಾಜ್ಕೋಟಿಗೆ ಹೊಂಟೀವಿ. ಫ್ಲೈಟ್ ಫುಲ್ ಐತಿ. ಅಲ್ಲಿ ರನ್ನೋತ್ಸವ ನಡೆಯೋದಿಲ್ಲ 2026 ಅಲ್ಲಿ ಹೊಂಟೀವಿ. ಇನ್ನೂ ಸ್ವಲ್ಪ ಜನ ಅದಾರ. ಕೆಳಗೆ ಇಳಿದ್ಮೇಲೆ ಸಿಗ್ತಾರೆ ಎಲ್ಲರ ಜೊತೆ. ಕೆಳಗೆ ಇಳಿದ್ಮೇಲೆ ಎಲ್ಲರ ಜೊತೆ ಸಿಗ್ತೀವಿ. ड्रिफ्ट करो, सामान जा रहे गिरा दो. जाओ. व्हीली नहीं स्टॉप ही करो. wow very good. Yes. So we have just landed in Rajkot. ಇವಳು ಹೊಸ ಗಿರಾಕಿ ನಮ್ದು ವ್ಲಾಗ್ ಒಳಗೆ. ಶಿ ಈಸ್ ಅಮೂಲ್ಯ. Say hi. Hi, no Instagram, please don't follow. Yeah, I'm so sorry for saying that. ಸೊ 6 ಮೆಂಬರ್ಸ್ ಬಂದೀವಿ. ಆ್ಯಂಡ್ ಇನ್ನೂ ಇಬ್ರು ಯಾರೋ ಬಂದಾರ. ಲೆಟ್ಸ್ ಗೋ. ಎಲ್ಲರಿಗೂ ತೋರಿಸ್ತೀನಿ. ಆನ್ ದ ವೇ 300 ಕಿಲೋಮೀಟರ್ಸ್ 320 ಟ್ರಾವೆಲ್ ಮಾಡಬೇಕು, 6 hours. ಆ್ಯಂಡ್ ದಿಸ್ ಈಸ್ ಸಾರಾ. ಇವಳು ಸಮೀರಾ, ಕಲರ್ ಹೇರ್. ಇವಳು ಅಮೂಲ್ಯ. ಒನ್ ಇಸ್ ದಿಸ್ ಗರ್ಲ್, ಆ್ಯಂಡ್ ಇನ್ನೊಂದು ಗರ್ಲ್ ಇವರು ಅಣ್ಣ. ರಮೇಶ್ ಅಣ್ಣ. ಸೊ ವಿ ಆರ್ ಗೋಯಿಂಗ್ ಟು ಲೊಕೇಶನ್ ಯಾವುದಂತ ದೇವರಣೆ ಗೊತ್ತಿಲ್ಲ. ಇಲ್ಲಿ ಇನ್ನೊಬ್ರು ಕಾಂಟೆಂಟ್ ಕ್ರಿಯೇಟರ್ ಇದಾರ. ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ? ಏನು ಮಾಡ್ತೀರಾ? ಎದ್ರಲ್ಲಿ ಮಾಡ್ತೀರಾ? ಏನು ಪೇಜು? ಅಂದ್ರೆ ಸಮ್ ಅಪ್ ಆಸಮ್.
ಓಕೆ ಸಮ್ ಆಫ್ ಆಸಮ್ ಅಂತೆ. ಹೆಸರು ಹೇಳ್ಬಿಡ್ರಿ ನೀವು ಹೋಗ್ಲಿ. ಪ್ರತಿಭಾ ಈಶ್ವರನ್. ಸೊ ಈಗ ಜಸ್ಟ್ ಆನ್ ದ ವೇ ಒಂದು ಪಿಟ್ ಸ್ಟಾಪ್ ತೊಗೊಂಡ್ವಿ. ಪಿಟ್ ಸ್ಟಾಪ್ ಎಲ್ಲಪ್ಪ ಅಂತಂದ್ರೆ ಆಫ್ಟರ್ 75 ಕಿಲೋಮೀಟರ್ಸ್ 75-80 ಕಿಲೋಮೀಟರ್ಸ್ ಅನ್ಕೋಬೋದು. ಸೊ ಯಾವುದೋ ಒಂದು ಫುಡ್ ಕೋರ್ಟ್ ಟೈಪ್ ಇತ್ತು, ಅಲ್ಲಿ ಪಿಟ್ ಸ್ಟಾಪ್ ತೊಗೊಂಡ್ವಿ. ಅಲ್ಲಿ ಸ್ವಲ್ಪ ಸಮೋಸ, ಅಲ್ಲಿದು ಢೋಕ್ಲಾ ವಾಕ್ಲಾ ತಿಂದು ಇವಾಗ ಮತ್ತೆ ವಾಪಸ್ ಹೋಗ್ತಿದ್ವಿ. ಇಲ್ಲಿಂದ ಇನ್ನೊಂದು 4.5 hours ಬೇಕಂತದ ಐ ಗೆಸ್. ಇನ್ನೊಂದು ಎಷ್ಟು 200 ಸಮಥಿಂಗ್ 220-230 ಕಿಲೋಮೀಟರ್ಸ್ ಉಳಿದಿರ್ಬೇಕಾ. ಲೆಟ್ಸ್ ಗೋ. ಬಂದಾರು ಆಲ್ಮೋಸ್ಟ್ ಎಲ್ಲರೂ ಬಂದ್ರು. ಸೊ ವೇಟಿಂಗ್ ಫಾರ್ ಒನ್ ಮೋರ್ ಕ್ಯಾಬ್. ಅದು ಕ್ಯಾಬ್ ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ಬಟ್ ಹೋಗ್ತೀವಿ ಅನ್ಸುತ್ತಾ ಗೊತ್ತಿಲ್ಲ. ಲೆಟ್ಸ್ ಸಿ ಏನಾಗುತ್ತೆ. ಸೊ ಟೈಮ್ ಆಗೈತಿ 12:34. ಈಗ ಜಸ್ಟ್ ಬಂದು ರೀಚ್ ಆಗೈತಿ. ಸೊ ಎಲ್ಲರೂ ಬರತ್ತಾರ. ಸೊ ಸ್ಟೇಜ್ ಹಿಂಗೆ ಟೆನ್ಸ್ ಇದಾವೆ. ಸೊ ಲಗೇಜ್ ತಗೊಂಡು ವಿ ಆರ್ ಗೋಯಿಂಗ್ ಇನ್. ಲೆಟ್ಸ್ ಗೋ. ಸೊ ಇದು ಡೇ 2. ಈಗ ಜಸ್ಟ್ ಎದ್ದು ರೆಡಿ, ಪಾರ್ಷಲ್ ರೆಡಿ ಆಗೀನಿ. 8:30 ಆಗೈತಿ. ಬ್ರೇಕ್ಫಾಸ್ಟ್ ಮಾಡಕೊಂತೀವಿ. ನೈಟ್ ಏನೂ ಕಾಣತ್ತಿದ್ದಿಲ್ಲ ಟು ಬಿ ಆನೆಸ್ಟ್, ಬಟ್ ಸ್ಟಿಲ್ ಈಗ ತೋರ್ಸಾತೀನಿ. ಸ್ವಲ್ಪ ಗಲೀಜ್ ಆಗೈತಿ. ಅಡ್ಜಸ್ಟ್ ಹೊರಗೆ ಹಿಂಗೆ ಚೇರ್ಸ್ ಕೊಟ್ಟಾರ, ಬಾಕಿ ಎಲ್ಲ ಟೆನ್ಸ್ ಹಿಂಗೆ ಸರೌಂಡೆಡ್ ಅದು. ಲೆಟ್ಸ್ ಗೋ ಹ್ಯಾವ್ ಬ್ರೇಕ್ಫಾಸ್ಟ್. ಗರ್ಲ್ಸ್ ಆರ್ ಗೆಟಿಂಗ್ ರೆಡಿ ಫಾರ್ ದ ಈವೆಂಟ್. ದೇ ಆರ್ ವೇರಿಂಗ್ ದಟ್ ಗೇರ್ಸ್. ಸೊ ನನ್ನ ಗೇರ್ಸ್ ತೊಗೊಂಡು ಜಸ್ಟ್ ಹೆಲ್ಮೆಟ್ ಅಷ್ಟೇ ತೊಗೊಂಡು ಬಂದೀನಿ. ಬಾಕಿ ಎಲ್ಲ ಗೇರ್ ಅಲ್ಲೇ ಹಾಕ್ತೀನಿ. ಬಸ್ಸಲ್ಲಿ ಭಾಳ ಖರಾಬ್ ಬಂದೈತಿ. ಯು ಕ್ಯಾನ್ ಸಿ. ಈಗ ಇಲ್ಲಿಂದ 5 minutes ಇವೆಂಟ್ ಲೊಕೇಶನ್. 5 minutes ಅಲ್ಲ, 5 kilometers ಇಲ್ಲಿಂದ. 5 minutes ಆಗ್ಬೋದು ಮೋಸ್ಟ್ ಪ್ರಾಬ್ಲಿ. ಲೆಟ್ಸ್ ಗೋ. ಆಲ್ಮೋಸ್ಟ್ ಹೊಂಟಾರೆ ಎಲ್ಲರೂ ರೈಡರ್ಸ್ ಆ ಕಡೆ, ಕ್ಯಾಬ್ ಕಡೆ. ಲೆಟ್ಸ್ ಗೋ, ಲೆಟ್ಸ್ ಹ್ಯಾವ್ ಫನ್. ಹೆಂಗಿರುತ್ತೆ ಇವೆಂಟ್ ನನಗೂ ಗೊತ್ತಿಲ್ಲ. ಲೆಟ್ಸ್ ಸಿ. ನಾನು ಆ್ಯಕ್ಚುಲಿ ಎಂಡ್ ಮೂಮೆಂಟ್ ಒಳಗೆ ನಂದಿದು ಲೈಕ್ ಫೈನಲ್ ಆಗಿರೋದು. Feet, your knees are locked. What do you do with your upper body? मैंने उससे बोला मैं उसको मिस कर रहा था सिर्फ इसलिए ये डालना Don't shift. ಸೊ ಡನ್ ವಿತ್ ಫಸ್ಟ್ ಟ್ರಾಯಲ್ ಸೆಷನ್. ಫಸ್ಟ್ ಟ್ರಯಲ್ಸ್ ಮುಗೀತು. ಮಜಾ ಬಂತು. ಲೈಕ್ ಹೊಸದೆಲ್ಲ ಫ್ರಂಟ್ ಬ್ರೇಕಿಂಗ್ ಎಲ್ಲ ಇರೋಂಗಿಲ್ಲ. ಸೊ ಇಟ್ ಈಸ್ ನ್ಯೂ ಟು ಅಸ್, ಬಟ್ ಮಜಾ ಬಂತು. ಒಂದು 2-3 ಕಡೆ ಬೀಳ್ತಿದ್ದೆ, ಬಾಲ್ ಕರ ಬೀಳ್ತಿದ್ದು, ಬಟ್ ಸ್ಟಿಲ್ ಐ ಡಿಡ್ಂಟ್ ಗಿವ್ ಅಪ್. ಎವ್ರಿಥಿಂಗ್ ಈಸ್ ನ್ಯೂ ಫಾರ್ ಅಸ್. ಇವಾಗ ಊಟ ಹೊಂಟೀವಿ. ಸೊ ಸರೌಂಡಿಂಗ್ ಎಲ್ಲ ಹಿಂಗೈತಿ. ಊಟ ಮಾಡಿ ಮತ್ತೆ ವಾಪಸ್ ಸಿಗುವ. ಹೆಂಗೆ ಕಾಣಾಕ್ತೀನಿ. ಜೋಸಿ ಹಾಕ್ಕೊಳ್ಳಿ, ನಾವು ಕೊಟ್ಟಿದ್ದು ಜೋಸಿ. ಸಮಥಿಂಗ್ ಇಸ್ ರಿಟರ್ನ್ ಹಿಯರ್, ಯು ಕ್ಯಾನ್ ರೀಡ್. ಫುಡಿಗೆ ಕೂಪನ್ ಕೊಟ್ಟಾರ. ಲೆಟ್ಸ್ ಹ್ಯಾವ್ ಫುಡ್. ಮತ್ತೆ ವಾಪಸ್ ಹೋದ್ವಪ್ಪ ಅಂತಾರೆ ನೆಕ್ಸ್ಟ್ ಟ್ರೈಲ್ 2, ಲೈಕ್ ಡ್ರಿಲ್ 2. ಆ ಡ್ರಿಲ್ಲನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಅದಾದಮೇಲೆ ಟೈಮ್ ಲ್ಯಾಪ್ಸ್. ದಲ್ಲಿ ಕ್ಯಾಲ್ಕುಲೇಟ್ ಆ ಟೈಮ್. ಅಮ್ಮ. ಸೊ ಇಲ್ಲಿ ಕಲ್ಚರ್ಸ್ ಎಲ್ಲ ಹಾಕಾರ. ಆಮೇಲೆ ಹೋಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಸೊ ಟ್ರ್ಯಾಕ್ ಎಲ್ಲ ಮುಗೀತು. ಅಲ್ಲಿನೂ ಲೈಕ್ ಫೋಟೋಸ್ ಏನೇನೋ ತೊಗೊಳತ್ತಾರ. ಆ್ಯಮ್ ವಿತ್ ಫ್ಯೂ ರೈಡರ್ಸ್. ಇದೆಯಾ ಕೂದ ಒಂದು ಒಟ್ಟು ಬರೋದು.
ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ರೂಮ್. ಎಲ್ಲ ಹೋಗ್ತಿದ್ದೀವಿ ಇಲ್ಲೇ ತಿರ್ಗಾಡೋಕ್ಕೆ. ಇದೆಲ್ಲ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್. ಮಜಾ ಬಂತು. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಏನೋ ಒಂಥರ ಅಜೀವ್ ಅನ್ನಿಸ್ತಾ. ಶುಡ್ ಟ್ರೈ ಮೋರ್ ಅಂತ ಮಾಡಬೇಕು, ಕಲಿಬೇಕು, ಮಾಡಬೇಕು ಅಂತ ಐತಿ. ಲೆಟ್ ಸಿ. ಸೊ ಅಲ್ಲಿ ಶೋ ನಡೆಯತೈತಿ. ಇಲ್ಲಿ ಹುಡುಗಿಯರು ಫೋಟೋಸ್ ತೊಗೊಳತ್ತ ನೋಡ್ರಿ. ಹಿಂಗೆ ಇಲ್ಲಿ ಫೋಟೋಸ್ ನಡೆಯತ್ತೆ, ಫೋಟೋ ಸೆಷನ್. ಆ್ಯಂಡ್ ಅಲ್ಲಿ ಸ್ಟಂಟ್ ನಡೀತಿದೆ. ಅಲ್ಲೊಬ್ರು ಇದ್ದಾರೆ ಆ್ಯಂಡ್ ಇಲ್ಲೊಬ್ರು ಇದ್ದಾರೆ. ಸ್ವಲ್ಪ ಕ್ರೌಡ್ ಬಂದೈತಿ. ಮಾರ್ನಿಂಗ್ ಖಾಲಿ ಇತ್ತು, ಬಟ್ ನಾವು ಗುಡ್ ಕ್ರೌಡ್. ಸೊ ಇಲ್ಲಿ ರನ್ ಉತ್ಸವ ನಡೆಯತೈತಿ. ಮೋಸ್ಟ್ ಪ್ರಾಬಲಿ ಭಾಳ ಜನ ಗೊತ್ತಿರ್ಬೋದು. ಗುಜರಾತ್ ಗೌರ್ಮೆಂಟ್ ಅಂತ ಅಫಿಷಿಯಲ್ ಆಗಿ ಅವರ ಖುದ್ ರೀಜ್ನಲ್ ಈವೆಂಟ್ ಲೈಕ್ ಕಲ್ಚರ್ ಅದು ಅವ್ರದ್ದು. ರೀಜ್ನಲ್ ಒಂದು ಫೆಸ್ಟಿವಲ್ ಮಾಡ್ತಾರೆ ಅದರದ್ದು. ಆ್ಯಂಡ್ ವಿ ಆರ್ ಆಟ್ ದ ಈವೆಂಟ್ ಆಫ್ TVS ರಾನ್ ಇನ್ ಡ್ರಿಫ್ಟ್ ಆರ್. ಇಲ್ಲೊಂದು ಚಂದ ಬರ್ತಾರೆ ನೋಡಿ, 10th one. hashtag unscripted. ಆ್ಯಂಡ್ ಇಲ್ಲೆಲ್ಲ ಟೆಂಟ್ ಐತಿ. ಸೊ ನಮಗೆ ಕ್ಯಾಬ್ಸ್ ಎಲ್ಲ ಇಲ್ಲದು. ಸ್ವಲ್ಪ ಸಾಮಾನು ಒಳಗೆ ಇಡಬೇಕು, ಇಟ್ಟು ಬರಬೇಕು. ಅಲ್ಲಿ ಊಟ ಆಯ್ತು. ಸೊ ವೆರ್ ಡನ್. ಸ್ವಲ್ಪ ಅಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ಮಾಡೋಕ್ಕೆ ಸೈಡ್ ಬಂದೀನಿ. ಎಲ್ಲರ ಮುಂದೆ ಮಾಡೋಕೆ ಒಂದು ಟೈಮ್ ಅನ್ಸಾತೈತಿ. ಸೊ ಅದಕ್ಕೆ ಸ್ವಲ್ಪ ಸೈಡ್ ಬಂದೀನಿ. ಸೊ ಇದೆಲ್ಲ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಲ್ಲಿ ಅಪ್ಡೇಟ್. ಸೊ ಎಲ್ಲ ಸೇರಿ ಒಂದೇ ವ್ಲಾಗ್. मेरी ब्रांड डिसअपॉइंट नहीं कर सकती. अरे उसको भरोसा नहीं हो रहा था, मैंने देखी थी ना पीछे. Something unexpected. Ta-da! I'm second. ನಾನು ಸೆಕೆಂಡ್ ಬಂದೇನು ಅನ್ಎಕ್ಸ್ಪೆಕ್ಟೆಡ್ಲಿ. ಸೀರಿಯಸ್ಲಿ ನನ್ನ ಹೆಸರು ಅನೌನ್ಸ್ ಮಾಡಿದ್ಮೇಲೆ ಲೈಕ್ ದೆನ್ ಬಟ್ ಫೈನಲಿ ಐ ಗಾಟ್ ಅ ಸೆಕೆಂಡ್ ಪ್ಲೇಸ್. ಇಷ್ಟು ಜನ 20 ಮೆಂಬರ್ಸ್. लो आपके लिए that was not expected. हाँ तो 20 members ಜೊತೆ ಕಾಂಪೀಟ್ ಮಾಡಿ I was like really good, very proud of myself. हेलो, आवाज आवे छे, आवाज आवे छे. Para motoring ನಡೀತೈತಿ. Everybody is here for sunset. So we have the pure sunset here. ಕೆಳಗಡೆ ಇರೋದು ಫುಲ್ ಸಾಲ್ಟ್, ಉಪ್ಪು. ದಿಸ್ ಈಸ್ ಉಪ್ಪು. ಆ್ಯಂಡ್ ಅಲ್ಲಿವರೆಗೂ ನಿಮಗೆ ಏನು ಕಾಣ್ತೈತೆ ಪೂರ ಹಿಂಗೆ ವೈಟ್ ಇರೋದು. ಆ್ಯಂಡ್ ದಿಸ್ ಲುಕ್ಸ್ ಲೈಕ್ ಅನ್ ಓಷನ್ ವೇವ್ ಆಯಿತಾ, ಬಟ್ ಇಟ್ಸ್ ನಾಟ್ ಅನ್ ಓಷನ್. ಪೂರಾ ಸಾಲ್ಟ್ ಆ್ಯಂಡ್ ಡೆಸರ್ಟ್. POP ಸನ್ಸೆಟ್. ಯೇ ಸೆಕೆಂಡ್ ಪ್ಲೇಸ್ ಬಂದಿದ್ದು ನನಗೆ. ಐ ಆಮ್ ಸೂಪರ್ ಹ್ಯಾಪಿ. ಸೀರಿಯಸ್ ಇರೋಕ್ಕೆ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ದ್ಯಾಟ್ ಅಮಾಂಗ್ ಆಲ್ ದೋಸ್ ನಂದು ಆಗುತ್ತೆ ಅಂತಂದೇಳಿ. ಬಾತ್ರೂಮ್ ಫುಲ್. ಸೊ ನಾನು ನೀರು ಬಿಡಾತೀನಿ. ವೈ ಬಿಕಾಸ್ ಫುಲ್ ಮಣ್ಣು ತಿಂದಿನಲ್ಲ. ಸೊ ಮಣ್ಣು ತಿಂದಿನಲ್ಲ ಫುಲ್ಲು. ಸೊ ಐ ನೀಡ್ ಟು ಟೇಕ್ ಶಾವರ್. ಪಾನಿ ನೈ ಆ ರಹಾ ಹೈ. ಅರೌಂಡ್ 12:30 1 o'clock ಇಲ್ಲಿಂದ ನಾವು ಏರ್ಪೋರ್ಟಿಗೆ ಬಿಡ್ತೀವಿ. ಆ್ಯಕ್ಚುಲಿ ನಾನು ಈ ಪ್ಯಾಂಟ್ನ ಲೈಕ್ ವೈಲ್ ಗೋಯಿಂಗ್ ಏರ್ಪೋರ್ಟ್ ಒಳಗೆ ನಾನು ಇದನ್ನ ಹಾಕೊಂಡು ಹೋಗ್ಬೇಕಂತ ಮಾಡಿದ್ದೆ. ಬ್ಲೂ ಏನು ಹಾಕೊಂಡು ಬಂದಿದ್ದಲ್ಲ, ಹಾಕೊಂಡು ಬಂದಿದ್ದೀನಿ. ಇದು ಹಾಕ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ, ಬಟ್ ಇದು ಪೂರ ಮಣ್ಣಾಗೈತೆ. ಫ್ರೆಶ್ ಆಗಿ ಇದನ್ನೆಲ್ಲ ಅರೇಂಜ್ ಮಾಡ್ತೀನಿ. ಹೆಲ್ಮೆಟ್ ಬ್ಯಾಗ್ ಒಳಗೆ ಹಾಕಿ ಗ್ಲಾಸಸ್ ಎಲ್ಲ ತೆಗಿಬೇಕು. ಇದ್ರೊಳಗಿನ ಸಾಮಾನೆಲ್ಲ ಬ್ಯಾಗ್ ಒಳಗೆ ಡಂಪ್ ಮಾಡಬೇಕು. ಮಾಡಿ ಆ್ಯಂಡ್ ಇದ್ದೆ ನಮ್ಮ ರೂಮ ತೋರಿಸಿಲ್ಲ. ಇದೆಲ್ಲ ಮಾಡಿ ಐಲ್ ಗೆಟ್ ಬ್ಯಾಕ್ ಟು ವ್ಲಾಗ್. He said he's going to start the pizza. You know.
is hurting you. ಸೊ ವಿ ಆರ್ ಡನ್, ವಿ ಆರ್ ಲೀವಿಂಗ್. ಟೈಮ್ ಆಗೈತಿ ಎಷ್ಟಪ್ಪ ಅಂತಂದರೆ 12:35. ಸೊ ಬಾಯ್ ಬಾಯ್ ರನ್ ಆಫ್ ಕಚ್, ವಿಲ್ ಮೀಟ್ ಅಗೇನ್. ಸೊ ಇವಾಗ ಇಲ್ಲಿಂದ 2 ಕ್ಯಾಬ್ಸ್ ಹೋಗ್ತಿದ್ದಾವೆ ಆ್ಯಂಡ್ ಇಲ್ಲಿಂದ ಏರ್ಪೋರ್ಟ್ 6 hours ಡ್ರೈವ್, 320 kilometers. ಲೆಟ್ಸ್ ಗೋ. ಕ್ಯಾಬ್ ಇಲ್ಲಿದ್ದಾವೆ. signing off from Run of Kutch. मिलते हैं एयरपोर्ट में. ಸೊ ಜಸ್ಟ್ ಪುಣೆಗೆ ಲ್ಯಾಂಡ್ ಆಗಿವಿ. ಲ್ಯಾಂಡ್ ಆಗಿ ಒಂದು 30 minutes ಆಯ್ತು ಅನ್ಸುತ್ತೆ. ಒಬ್ಬರು ಕ್ಯಾನಡಾಯಿಂದ ಲೈಕ್ ಏಜ್ ಆಗಿರೋ ಅಜ್ಜ ಸಿಕ್ಕಿದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಭಾಳ ಬಾಚಿದವರು ಕ್ಯಾನಡಾಯಿಂದ ಜಾಮ್ನಗರ್ ಬಂದು, ಜಾಮ್ನಗರಿಂದ ರಾಜ್ಕೋಟಿಂದ ಪುಣೆಗೆ ಬಂದಾರ ಅವರು. ಅವ್ರಿಗೆ ಯಾರ್ದು ರಿಲೇಟಿವ್ಸ್ ಹಿಂಗೆ ಮೀಟ್ ಆಗಕ್ಕೆ. ಸೊ ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅವ್ರ ಬ್ಯಾಗ್ಸ್ ಎಲ್ಲ ಕಳಿಸಿ, ಕ್ಯಾಬ್ ಒಳಗೆ ಕಳಿಸಿ, ಮತ್ತು ನಾವು ವಾಪಸ್, ನಾನು ಮತ್ತು ಇಶಾ ಅಂತ ಒಬ್ರು ಸಿಕ್ತಿದ್ರಲ್ಲಿ ಪುಣೆದವರ ರೈಡರ್ ಕಳಿಸಿದ್ವಿ. ಆ್ಯಂಡ್ ಮತ್ತು ನಾವು ವಾಪಸ್ ಈಗ ಒಳಗೆ ಹೊಂಟೇನಿ. ಇಲ್ಲಿಂದ 6 hours 55 minutes ಲೇ ಓವರ್ ಐತೆ ನಂದು ಹುಬ್ಳಿ ಫ್ಲೈಟಿಗೆ. ಸೊ ಅದಕ್ಕೆ ಈಗ ಮತ್ತೆ ವೆಯ್ಟ್ ಮಾಡ್ಬೇಕು. ನಾ ಲೈಕ್ 7 hours ತೆಗಿಬೇಕಾ, ಹಿಂಗೆ ಮಾಡಿ ತೆಗಿತೀನಿ. ನೆಕ್ಸ್ಟ್ ಐ ಡೋಂಟ್ ಥಿಂಕ್ ಸೊ ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ, ಬಿಕಾಸ್ ಆಲ್ಮೋಸ್ಟ್ ಫುಲ್ ಟಯರ್ಡ್ ಆಗೇನ. ಫ್ಲೈಟ್ನಾಗಂತೂ ಲಿಟ್ರಲಿ ಹಿಂಗೆ ಮಲ್ಕೊಂಡೇನಿಕ್ಕಿ ಕ್ಯಾಬಿನ್ ಕ್ರೂ ಬಂದು ಎಬ್ಸಾರ ನಂಗೆ, ಸೇಯಿಂಗ್ ಮ್ಯಾಮ್ ಲ್ಯಾಂಡ್ ಆಗ್ತಿದ್ದೀವಿ, ಟ್ರೇ ಟೇಬಲ್ ಕ್ಲೋಸ್ ಮಾಡಿರಿ ಅಂತಂದೇಳಿ. ಸೊ ಅಲ್ಲಿ ಮಟ್ಟ ಫುಲ್ ಮಲ್ಕೊಂಡಿದ್ದೆ, ಮಸ್ತ್ ನಿದ್ದೆ ಆದ. ಈಗ ಸ್ವಲ್ಪ ಹೊತ್ತು ಕುಂತ ಏನಾದರೂ ಎಡಿಟ್ ಮಾಡೋದಿದ್ರೆ ಮಾಡಿಕೊಂಡು, ಇಲ್ಲಪ್ಪ ಅಂತ ನಾನು ಬ್ಲಾಗ್ ಎಡಿಟ್ ಮಾಡ್ಬೇಕಂತ ಮಾಡೀನಿ. ಬ್ಲಾಗ್ ಎಡಿಟ್ ಮಾಡ್ತೀನಿ, ಅದಾದ್ಮೇಲೆ ಒಂದು ರೀಲ್ ಎಡಿಟ್ ಮಾಡಬೇಕು, ಮಾಡಿ ಲೆಟ್ಸ್ ಗೋ. ಲಿಟ್ರಲಿ 6-7 hours ಲೇ ಓವರ್ ಇತ್ತು. ಇಲ್ಲಿ ಫ್ಲೈಟ್ ಹತ್ರ ಬಂದಿಟ್ಕೊಂಡು ನಂಗೆ ಮಾತಾಡೋಕ್ಕೂ ಬರತ್ತಿಲ್ಲ. ಲಿಟ್ರಲಿ 7 hours ಲೇ ಓವರ್ ಇತ್ತು. ಬಟ್ ಸ್ಟಿಲ್ ಮತ್ತು ವಾಪಸ್ ಈಗ ಮತ್ತು 1 hour ಡಿಲೇ ಆಗೈತೆ. ಆಲ್ಮೋಸ್ಟ್ 8 hours ಏರ್ಪೋರ್ಟ್ ಒಳಗೆ ಖಾಲಿ ಕಟ್ಕೊಂಡಿಲ್ಲ. ಫುಲ್ ಹಂಗಂತೂ ಔಟ್ ಆಗಿಬಿಟ್ಟೈತಿ, ವಾಯ್ಸ್ ಬರತ್ತಿಲ್ಲ. ಇಲ್ಲಿ ಏನು ನೋಡ್ಕೊಂಡು ನಿಂತಿದ್ದೆ ಅಂದರೆ ಅಲ್ಲೊಂದು ವೈಪರ್, ಲೈಕ್ 2 ಕಡೆ ವೈಪರ್ ಅದಾವೆ. ಬಟ್ ಅದ್ರೊಳಗೆ ಇನ್ನೂ ಕ್ಲೀನ್ ಆಗಬೇಕಂತಂದೇಳಿ ಆಫ್ಟರ್ ಎವ್ರಿ ಫ್ಲೈಟ್ ಹಿಂಗೆ ಮಾಡ್ತಾರೆ. ಆ ಕಡೆನೂ ಐತಿ ಒಂದು ಫ್ಲೈಟ್, ಈಗ ಬಂದವೆ 2 ಫ್ಲೈಟ್ಸ್. ಸೊ ಕ್ಲೀನಿಂಗ್ ನಡೀತಿದ್ದೆ. ಮತ್ತು ವಾಪಸ್ ಆಲ್ರೆಡಿ ಮತ್ತು ಹೊಂಡೈತೆ ಫ್ಲೈಟ್. ಸೊ ಆಫ್ಟರ್ ಎಲ್ಲ ಸರ್ಕಸ್ ಎಲ್ಲ ಮುಗಿಸ್ಕೊಂಡು ರೈಡ ವಾಪಸ್ ಊರಿಗೆ ಬಂದೆ, ಹುಬ್ಳಿಯಿಂದ ವಾಪಸ್ ರಾಣಮ್ನೂರಿಗೆ ಬಂದೆ. ಸೊ ಇವೆಂಟ್ ವಾಸ್ ಎಕ್ಸ್ಟ್ರೀಮ್ಲಿ ಆಸಮ್. ಆ್ಯಂಡ್ ಏನಪ್ಪ ಅಂತಂದ್ರೆ ಅಮಾಂಗ್ 20 ಮೆಂಬರ್ಸು ಎಲ್ಲರೂ ಎಕ್ಸ್ಪೀರಿಯನ್ಸ್ ರೈಡರ್ಸ್. ಆಮೇಲೆ ಭಾಳ ಜನ ಅದ್ರೊಳಗೆ ರೇಸಿಂಗ್ ಮಾಡ್ತಾರೆ, ಲೈಕ್ ಟ್ರ್ಯಾಕ್ ರೇಸಿಂಗು ಮಾಡ್ತಾರೋ, ಆಫ್ ರೋಡ್ ಮಾಡ್ತಾರೆ. ಸೊ ಅದ್ರೊಳಗೆ ನಾನು ಟಾಪ್ 10 ನನ್ನ ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ನಂದು, ನಾನು ಬರ್ತೀನಿ ಅಂತಂದು ಹೇಳಿ. ಬಟ್ ಸೆಕೆಂಡ್ ಅನ್ಎಕ್ಸ್ಪೆಕ್ಟೆಡ್, ನಾನು ಇನ್ನೂ ಮಟ್ಟ ಲೈಕ್ ನಾ ಬಿಲೀವ್ ಮಾಡೋಕ್ಕೆ ಆಗ್ತಿಲ್ಲ, ಲೈಕ್ ಐ ಹ್ಯಾವ್ ಓನ್ ಅಂತಂದೇಳಿ ಸೆಕೆಂಡ್ ಬಂದೀನಿ. ಸೊ ಫಸ್ಟ್ ಬಂದವಳು ಅವಳು ರೇಸರ್, ಥರ್ಡ್ ಬಂದವಳು ಆಫ್ ರೋಡ್ ಮಾಡ್ತಾಳೆ, ಫಸ್ಟ್ ಬಂದವಳು ಟ್ರ್ಯಾಕ್ ರೇಸಿಂಗ್ ಮಾಡ್ತಾಳೆ. ಸೊ ಅವರಿಬ್ಬರು ನಡಕ್ಕೆ ಒಂದು ನಾನ್ ರೇಸರ್ ವಿನ್ ಆಗೇನಿ. ಲೈಕ್ ಭಾಳ ಖುಷಿ ಆಗತ್ತೈತಿ. ಆ್ಯಂಡ್ ಫಸ್ಟಿಗೂ ಲಾಸ್ಟಿಗೂ ಲೈಕ್ 20 ಮೆಂಬರ್ಸ್ ಇದ್ವಲ್ಲ, ಫಸ್ಟ್ ಪರ್ಸನಿಗೂ ಮತ್ತು 20th ಪರ್ಸನಿಗೂ ಇರೋ ಡಿಫ್ರೆನ್ಸ್ ಎಷ್ಟಪ್ಪ ಅಂದರೆ ಟೈಮ್ ಡಿಫ್ರೆನ್ಸ್ ಜಸ್ಟ್ 2 seconds. 1 to 20 ಒಳಗೆ ಫಸ್ಟ್ ಟಾಪ್ 1ಗೂ ಲಾಸ್ಟ್ ಪರ್ಸನಿಗೂ. ಥಿಂಕ್ ಮಾಡಿರಿ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಲೈಕ್ ಏನೇನಿದೆ ಅಲ್ಲ ಅದ್ರೊಳಗೆ ನನಗೂ ಫಸ್ಟ್ದವ್ರಿಗೂ ಎಷ್ಟು ಡಿಫ್ರೆನ್ಸ್ ಇರ್ಬೋದು ಅಂತಂದೇಳಿ. ಆ್ಯಂಡ್ ಇದೆಲ್ಲ ಆಗಿದ್ದು ಹೆಂಗಂದ್ರೆ ಪಾರ್ಶಾಲಿಟಿ ಏನೂ ಇರೋಂಗಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಡಿಪೆಂಡೆಡ್ ಆನ್ ಜಿ ಪಿ ಎಸ್ ಇಂದ ನಮ್ಮ ಬೈಕ್ಸಿಗೆ ಲೈಕ್ ಟ್ರಾನ್ಸ್ಪಾಂಡರ್ಸ್ ಇರ್ತಿದ್ದಿಲ್ಲ, ಟ್ರಾನ್ಸ್ಪಾಂಡರ್ ಕನೆಕ್ಟೆಡ್ ಇರ್ತೈತಿ GPS-ಗೆ. ಸೊ GPS ಇಂದ ಆಗ್ತಿತ್ತು ಎಲ್ಲ ಟೈಮ್ ಕ್ಯಾಲ್ಕುಲೇಷನ್, ಮ್ಯಾನ್ಯಲ್ ಏನೂ ಇಲ್ಲ ಇಲ್ಲಿ. ನೆಕ್ಸ್ಟ್ ನನ್ನ ವ್ಲಾಗ್ ಏನು ಬರ್ತೈತೆ ಅಂತೂ ನಂಗೆ ಗೊತ್ತಿಲ್ಲ, ಏನಾದರೂ ಇದ್ರಷ್ಟು ವ್ಲಾಗ್ ಮಾಡ್ತೀನಿ ನಾನು, ಇಲ್ಲಾಂದರೆ ನೋ ಮಾಡೋಂಗಿಲ್ಲ. ಸೊ ಇಷ್ಟ ಮುಗೀತಾ, ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಜೈ ಶ್ರೀರಾಮ್.